ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಓಂ, ಕೆಜಿಎಫ್, ಸಂಜು ವೆಟ್ಸ್, ಗೀತಾ ಸೇರಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಹಲವು ಚಿತ್ರಗಳಲ್ಲಿ ನಟಿಸಿ ಸೈ ಅನಿಸಿಕೊಂಡಿದ್ರು ಹರೀಶ್ ರಾಯ್. ಪೋಷಕ ನಟ ಪಾತ್ರಕ್ಕೆ ಹೆಸರುವಾಸಿಯಾಗಿದ್ರು ಹರೀಶ್ ರಾಯ್. ನಟ ಹರೀಶ್ ರಾಯ್ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ನಟ ಹರೀಶ್ ರಾಯ್. ಹಲವು ತಿಂಗಳುಗಳಿಂದ ಟ್ರೀಟ್ಮೆಂಟ್ ಕೂಡ ಪಡಿತಾ ಇದ್ರು. ಓಂ, ಕೆಜಿಎಫ್, ಸಂಜು ವೆಟ್ಸ್, ಗೀತಾ ಸೇರಿದಂತೆ ಸ್ಯಾಂಡಲ್ವುಡ್ನ ಹಲವು ಚಿತ್ರಗಳಲ್ಲಿ ನಟಿಸಿಕೊಂಡು ಸೈ ಎನಿಸಿದ್ರು. ಅದರಲ್ಲೂ ಕೂಡ ಪೋಷಕ ನಟ ಪಾತ್ರಕ್ಕೆ ಹೆಸರುವಾಸಿಯಾಗಿದ್ದವರು ಹರೀಶ್ ರಾಯ್ ಅವರು. ಕೆಲ ದಿನಗಳಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ರು. ಈಗ ಕ್ಯಾನ್ಸರ್ನಿಂದ ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪೋಷಕ ನಟ ಪಾತ್ರದ ಮೂಲಕವೇ ಅವರು ಕನ್ನಡದ ಜನರ ಮತ್ತು ಸಿನಿರಸಿಕರ ಮನಸ್ಸಿನಲ್ಲಿ ಬೇರೂರಿದ್ರು. ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಇತ್ತೀಚೆಗೆ ಸ್ಯಾಂಡಲ್ವುಡ್ನ ಹಲವರು ಕೂಡ ಅವರಿಗೆ ಆರ್ಥಿಕ ಸಹಾಯ ಮಾಡುವಂತಹ ಕೆಲಸವನ್ನು ಮಾಡಿದರು. ಕೇವಲ ಪೋಷಕ ನಟ ಪಾತ್ರವಲ್ಲದೆ ವಿಲನ್ ಪಾತ್ರದಲ್ಲಿಯೂ ಕೂಡ ಗುರುತಿಸಿಕೊಂಡಿದ್ರು. ಜನಮಾನಸದಲ್ಲಿ ಹೆಸರನ್ನ ಮಾಡಿದವರು ಹರೀಶ್ ರಾಯ್ ಅವರು. ಇತ್ತೀಚೆಗೆ ರಾಕಿಂಗ್ ಸ್ಟಾರ್ ಯಶ್ ಸೇರಿದಂತೆ ಸ್ಯಾಂಡಲ್ವುಡ್ನ ಹಲವು ನಟ ನಟಿಯರು ಕೂಡ ಇವರ ಚಿಕಿತ್ಸೆಗೆ ಸಹಾಯ ಮಾಡುವಂತಹ ಕೆಲಸವನ್ನು ಮಾಡಿದರು. ಕೆಲ ದಿನಗಳಿಂದ ಚಿಕಿತ್ಸೆಯನ್ನು ಪಡಿತಾ ಇದ್ದಂತಹ ಹರೀಶ್ ರಾಯ್ ಮನೆಗೂ ಕೂಡ ವಾಪಸ್ಸಾಗಿದ್ದರು. ತಮಗೆ ಸಹಾಯ ಮಾಡಿದವರಿಗೆ ಧನ್ಯವಾದವನ್ನು ಕೂಡ ತಿಳಿಸಿದರು. ಕೆಜಿಎಫ್ ಚಾಚಾ ಖ್ಯಾತಿಯ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಜನಪ್ರಿಯ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ರು ಹರೀಶ್ ರಾಯ್ ಅವರು. 2 ದಶಕಗಳ ಕಾಲ ನಟನೆಯಲ್ಲಿಯೇ ಬ್ಯುಸಿಯಾಗಿದ್ದವರು ಹರೀಶ್ ರಾಯ್ ಅವರು. ಬೆಳಗ್ಗೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಕೆಜಿಎಫ್ ಚಾಚಾ ಖ್ಯಾತಿಯ ಹರೀಶ್ ರಾಯ್ ಅವರು ನಿಧನರಾಗಿರುವಂಥದ್ದು. ಇತ್ತೀಚೆಗೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜಿಎಫ್ ಸಿನಿಮಾ ಹರೀಶ್ ರಾಯ್ ಅವರಿಗೆ ದೊಡ್ಡ ಹೆಸರನ್ನು ತಂದುಕೊಟ್ಟಿತ್ತು. ವಿಲನ್ ಪಾತ್ರದಲ್ಲಿಯೂ ಕೂಡ ಇತ್ತೀಚೆಗೆ ಅವರು ಕಾಣಿಸಿಕೊಳ್ಳದೇ ಇದ್ರೂ ಕೂಡ ಈ ಕ್ಯಾನ್ಸರ್ ವಿಚಾರದಲ್ಲಿ, ಚಿಕಿತ್ಸೆಯ ವಿಚಾರದಲ್ಲಿ ಅವರ ಹೆಸರು ಮುಂಚೂಣಿಗೆ ಬರ್ತಾ ಇತ್ತು. ಹಲವರು ಕೂಡ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡಿದರು. ಅವರ ಮನೆಗೆ ಭೇಟಿ ಕೊಡೋದು, ಆರ್ಥಿಕವಾಗಿ ಅವರಿಗೆ ಸಹಾಯ ಮಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತಿದ್ದರು. ಜೊತೆಗೆ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಕ್ಯಾನ್ಸರ್ಗೆ ಟ್ರೀಟ್ಮೆಂಟನ್ನು ಕೂಡ ಪಡೆದುಕೊಂಡಿದ್ದರು ಹರೀಶ್ ರಾಯ್ ಅವರು. ಈಗ ಚಿಕಿತ್ಸೆ ಫಲಿಸದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಹರೀಶ್ ರಾಯ್ ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಓಂ ಚಿತ್ರದಲ್ಲೂ ಕೂಡ ಖಳನಟನಾಗಿ ಮಿಂಚಿದ್ರು. ಕನ್ನಡಿಗರ ಮನ ಮತ್ತು ಮನೆಯ ಮಾತಾಗಿದ್ರು. ಅದಾದ ಮೇಲೆ ಪೋಷಕ ಪಾತ್ರಗಳಲ್ಲಿಯೂ ಕೂಡ ಅತಿ ದೊಡ್ಡ ಹೆಸರನ್ನ ಮಾಡಿದ್ರು ಹರೀಶ್ ರಾಯ್ ಅವರು. 2 ದಶಕಗಳ ಕಾಲ ಸಿನಿಮಾ ರಂಗದಲ್ಲಿ ಹಲವು ಪಾತ್ರಗಳಲ್ಲಿ ನಟಿಸುವ ಮೂಲಕ ದೊಡ್ಡ ಮಟ್ಟದ ಹೆಸರನ್ನ ಮಾಡಿದ್ದು ಹರೀಶ್ ರಾಯ್ ಅವರು. ಇತ್ತೀಚೆಗೆ ತೆರೆಕಂಡಂತಹ ಕೆಜಿಎಫ್ ಸಿನಿಮಾದಲ್ಲಿ ಚಾಚಾ ಪಾತ್ರವನ್ನು ನಿರ್ವಹಿಸಿದ್ರು. ಅತಿ ದೊಡ್ಡ ಹೆಸರನ್ನ ತಂದುಕೊಟ್ಟಿತ್ತು ಈ ಸಿನಿಮಾ. ಅದಾದ ಮೇಲೆ ಕ್ಯಾನ್ಸರ್ ಅವರನ್ನು ಆವರಿಸಿಕೊಳ್ತು. ನಿರಂತರವಾಗಿ ಟ್ರೀಟ್ಮೆಂಟನ್ನು ಪಡಿತಾ ಇದ್ರು. ಬೆಳಗ್ಗೆ ಬೆಂಗಳೂರಿನ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಹರೀಶ್ ರಾಯ್ ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಪೋಷಕ ಪಾತ್ರಕ್ಕಿಂತ ಹೆಚ್ಚಾಗಿ ವಿಲನ್ ಪಾತ್ರದಲ್ಲಿಯೇ ಕರ್ನಾಟಕದಲ್ಲಿ ಹೆಸರು ಮಾಡಿದಂತಹ ನಟ ಇವರು. ಅದಾದ ಮೇಲೆ ಪೋಷಕ ಪಾತ್ರಗಳಲ್ಲಿಯೂ ಕೂಡ ನಟಿಸಬಲ್ಲೆ ಅನ್ನೋದನ್ನು ಸಾಬೀತುಪಡಿಸಿದಂತಹ ನಟ ಇವರು. ಹಲವು ದಿನಗಳಿಂದ ಕ್ಯಾನ್ಸರ್ ಮಹಾಮಾರಿಗೆ ತುತ್ತಾಗಿದ್ರು. ನಿರಂತರವಾಗಿ ಚಿಕಿತ್ಸೆಯನ್ನು ಪಡಿತಾ ಇದ್ರು. ಆರ್ಥಿಕ ಸಂಕಷ್ಟಕ್ಕೂ ಕೂಡ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದ ಹಲವರು ಇವರಿಗೆ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದ್ರು. ನಿರಂತರವಾಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೂಡ ಕ್ಯಾನ್ಸರ್ಗೆ ಪಡಿತಾ ಇದ್ರು. 2 ದಶಕಗಳ ಕಾಲ ನಟನೆಯನ್ನು ಮಾಡಿ ಸೈ ಎನಿಸಿಕೊಂಡವರು. ರಾಜ್ಯದ ಸಿನಿರಸಿಕರ ಮನಗಳಲ್ಲಿ ಸ್ಥಾನವನ್ನು ಪಡೆದವರು. ಓಂ ಚಿತ್ರದಲ್ಲಿ ಅವರು ನಟಿಸಿದಂತಹ ನಟನೆ ಇದೆಯಲ್ಲ, ಅದು ಇವತ್ತಿಗೂ ಕೂಡ
ಜನಪ್ರಸಿದ್ಧಿಯಾಗಿರುವಂಥದ್ದು. ಅವರ ಕೊನೆಯ ಸಿನಿಮಾ KGF ನಲ್ಲಿ ಚಾಚಾ ಪಾತ್ರವನ್ನು ನಿರ್ವಹಿಸಿದ್ರು. ಯಶ್ ಜೊತೆಗೆ ನಟನೆಯನ್ನ ಮಾಡಿದ್ರು. ಅದಾದ ಮೇಲೆ ಎಲ್ಲೂ ಕೂಡ ಅವರು ಕಾಣಿಸಿಕೊಳ್ಳಲಿಲ್ಲ. ಕ್ಯಾನ್ಸರ್ ಕಾಯಿಲೆ ಅವರನ್ನು ಆವರಿಸಿಕೊಂಡಿತ್ತು. ನಿರಂತರವಾಗಿ ಟ್ರೀಟ್ಮೆಂಟ್ ಅನ್ನು ಕೂಡ ಪಡಿತಾ ಇದ್ರು. ಹರೀಶ್ ರಾಯ್ ಈಗ ಚಿಕಿತ್ಸೆ ಫಲಿಸದೆ ನಿಧನರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಜನಪ್ರಿಯ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ಹರೀಶ್ ರಾಯ್ ಅವರು. ಓಂ, ಮೆಜೆಸ್ಟಿಕ್, ಸಂಜು ವೆಟ್ಸ್, ಗೀತಾ ಸೇರಿದಂತೆ ಇತ್ತೀಚೆಗೆ ತೆರೆ ಕಂಡಂತಹ KGF ಚಾಪ್ಟರ್ 1ರಲ್ಲೂ ಕೂಡ ಹರೀಶ್ ರಾಯ್ ಅವರು ನಟಿಸಿ ಜನಪ್ರಸಿದ್ಧಿಯನ್ನು ಗಳಿಸಿದರು. ಕ್ಯಾನ್ಸರ್ನಿಂದ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ರು. KGF ಚಾಚಾ ಇನ್ನಿಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಅಗಲಿದ್ದಾರೆ ಹರೀಶ್ ರಾಯ್ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲ ವರ್ಷಗಳಿಂದ ಕ್ಯಾನ್ಸರ್ ಸಮಸ್ಯೆಗೆ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ರು. ಹೆಚ್ಚಿನ ಚಿಕಿತ್ಸೆಗಾಗಿ ಹಲವು ನಟ ನಟಿಯರು ಕೂಡ ಇವರಿಗೆ ಆರ್ಥಿಕ ಸಹಾಯವನ್ನು ಮಾಡೋದಕ್ಕೆ ಮುಂದಾಗಿದ್ರು.